ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭಿಕ್ಷೆ ಬೇಡ್ತಾ ಇದ್ದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಆಕೆಯ ಮನೆಯಲ್ಲಿ ರಾಶಿ ರಾಶಿ ಹಣ ಸಿಕ್ಕಿದೆ. ಅಜ್ಜಿ ಮನೆಯಲ್ಲಿನ ಹಣ ನೋಡಿ ಸಂಬಂಧಿಕರು ಬೆಚ್ಚಿ ಬಿದ್ದಿದ್ದಾರೆ. ಮಂಡ್ಯದ ಕುತ್ತಲು ಬಡಾವಣೆಯಲ್ಲಿದ್ದಂತ ನೂರ್ ಎಂಬ ವೃದ್ಧೆ ವಯೋಸಹಜ ಕಾಯಿಲೆಯಿಂದ ಭಿಕ್ಷಾಟನೆಯನ್ನ ಮಾಡ್ತಾ ಇದ್ದಂತ ಅಜ್ಜಿ ಸಾವನ್ನಪ್ಪಿದ್ದಾರೆ. ಹಲವು ವರ್ಷಗಳಿಂದ ಭಿಕ್ಷಾಟನೆ ಮಾಡ್ತಿದ್ದ ವೃದ್ಧೆ ನೂರ್ ನಿನ್ನೆ ಅಂತ್ಯ ಸಂಸ್ಕಾರ ಮಾಡುವಂತ ಕೆಲಸವನ್ನ ಸಂಬಂಧಿಕರು ಮತ್ತೆ ಸ್ಥಳೀಯರು ಮಾಡಿದ್ರು. ಬಳಿಕ ಅವರ ಮನೆಗೆ ಹೋಗಿ ನೋಡಿದಂಥವರಿಗೆ ಶಾಕ್ ಎದುರಾಗಿದೆ. ಯಾಕೆ ಅಂತಂದ್ರೆ ವೃದ್ಧೆಯವರ ಮನೆಯಲ್ಲಿ ಮೂಟೆಗಟ್ಟಲೆ ನಾಣ್ಯಗಳು, ನೋಟುಗಳು ಪತ್ತೆಯಾಗಿದೆ. ಎಣಿಕೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 8 ಲಕ್ಷಕ್ಕೂ ಅಧಿಕ ಹಣ ಇರೋದು ಗೊತ್ತಾಗಿದೆ. ಸಂಬಂಧಿಕರಿಗೆ ಹಣವನ್ನ ಸ್ಥಳೀಯರು ಹಸ್ತಾಂತರಿಸಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಆಕೆ ಭಿಕ್ಷಾಟನೆ ಮಾಡ್ಕೊಂಡಿದ್ರು, ಭಿಕ್ಷೆ ಬೇಡ್ತಾ ಇದ್ರು. ನಿನ್ನೆ ಅಂತ್ಯ ಸಂಸ್ಕಾರವನ್ನ ಸಂಬಂಧಿಕರು ಮತ್ತೆ ಸ್ಥಳೀಯರು ನಡೆಸಿರ್ತಾರೆ. ಬಳಿಕ ಅವರ ಮನೆಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಶಾಕ್ ಆಗಿದೆ. ಯಾಕೆಂತಂದ್ರೆ ಮೂಟೆಗಟ್ಟಲೆ ನಾಣ್ಯಗಳು, ನೋಟುಗಳು ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಎಣಿಕೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೌಂಟ್ ಮಾಡಿದಾಗ ಸುಮಾರು 8 ಲಕ್ಷಕ್ಕೂ ಅಧಿಕ ಹಣ ಇರೋದು ಗೊತ್ತಾಗಿದೆ. ಆ ಬಳಿಕ ಆ ಹಣವನ್ನ ಸಂಬಂಧಿಕರಿಗೆ ಸ್ಥಳೀಯರು ಹಸ್ತಾಂತರಿಸಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಫೋಟೋ ಏನು ನೋಡ್ತಾ ಇದ್ದೀವಿ, ಇದೇ ವೃದ್ಧೆ. ಒಂದೊಂದು ಕಡೆ ಆಕೆ ಉಳ್ಕೊಂಡಿದ್ದಂಥ ಜಾಗ ಏನಿದೆ ಅಲ್ಲಿ ಎಣಿಸ್ತಾ ಇರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ಅಂದರೆ ಮೂಟೆಯಲ್ಲಿ ತುಂಬಿದಂತಹ ನೋಟ್ಗಳು ಜೊತೆಗೆ ಕಾಯಿನ್ಸ್ಗಳು ಇದೆಲ್ಲವನ್ನು ಕೂಡ ಕೌಂಟ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 8 ಲಕ್ಷಕ್ಕೂ ಅಧಿಕ ಹಣ ಸಿಕ್ಕಿದೆ. ನೋಡಿ ಹೆಂಗೆ ಕೌಂಟ್ ಮಾಡ್ತಾ ಇದ್ದಾರೆ ಅಂಥೇಳಿ. ಅಲ್ಲಿ ಇದೆಲ್ಲವೂ ಕೂಡ ಆಕೆ ಭಿಕ್ಷಾಟನೆ ಮಾಡಿ ತಗೊಂಡು ಬಂದು ಕೂಡಿಟ್ಟಂಥ ಹಣ ಅಂತೇಳಿ ತಿಳಿದು ಬಂದಿದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಆಕೆ ಮೃತಪಟ್ಟಿದ್ರು. ಅದಾದ ನಂತರದಲ್ಲಿ ಸಂಬಂಧಿಕರು ಮತ್ತು ಸ್ಥಳೀಯರು ಅಂತ್ಯ ಸಂಸ್ಕಾರ ನೆರವೇರಿಸಿ ನಂತರ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗಿದೆ. ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಅಜ್ಜಿ ಭಿಕ್ಷೆ ಬೇಡ್ತಾ ಇದ್ರು, ಜೊತೆಗೆ ಅವರು ಮೃತಪಟ್ಟ ನಂತರದಲ್ಲಿ ಸುಮಾರು 8 ಲಕ್ಷಕ್ಕೂ ಅಧಿಕ ಹಣ ಸಿಕ್ಕಿದೆಯಂತಲ್ಲ, ಏನಿದೆ ಡೀಟೇಲ್ಸ್? ಅದು ಕೂಡ ಸಂಬಂಧಿಕರು ಇದ್ರು ಕೂಡ ಆಕೆಯನ್ನು ಸರಿಯಾಗಿ ನೋಡ್ಕೊಳ್ಳದ ಕಾರಣಕ್ಕೆ ಆಕೆ ವಯೋಸಹಜ ಕಾಯಿಲೆಯಿಂದ ಇವತ್ತು ಮೃತಪಟ್ಟಿದ್ಲು. ಮೃತಪಟ್ಟ ಬಳಿಕ ಆಕೆಯನ್ನ ಸ್ಥಳೀಯರು ಸೇರಿದಂತೆ ಆಕೆ ಸಂಬಂಧಿಕರು ಮೃತಪಟ್ಟ ವೃದ್ಧ ಮಹಿಳೆಯನ್ನ ಅಂತ್ಯ ಸಂಸ್ಕಾರ ಮಾಡಿ ಮನೆಯಲ್ಲಿ ಬಂದು ನೋಡಿದಾಗ ನಿಜಕ್ಕೂ ಕೂಡ ಅವರಿಗೆ ಸಾಕಾಗ್ತಿದೆ. ಯಾಕೆಂದ್ರೆ ಮನೆಯಲ್ಲಿ ಏನು ಮೂಟೆಗಳಿದ್ದಂತ ನೋಡಿದಾಗ ಮೂಟೆಗಳನ್ನ ಬಿಚ್ಚಿದ ಸಂದರ್ಭದಲ್ಲಿ ಅವರಿಗೆ ಲಕ್ಷ ಅಂದ್ರೆ ಸುಮಾರು 8 ಲಕ್ಷ ರು ಮೌಲ್ಯದ ಹಣ, ನೋಟುಗಳಲ್ಲಿದ್ದ ಹಣ ಕೂಡ ಸಿಕ್ಕಿದೆ. ಜೊತೆಗೆ ಒಂದು ಮೂಟೆ ಕಾಯಿನ್ ಕೂಡ ಸಿಕ್ಕಿರುವಂತದ್ದು. ಒಟ್ಟಾರೆ ಇವುಗಳ ಮೌಲ್ಯ ಸುಮಾರು 8 ಲಕ್ಷ ರೂಗಳು ಅಂತ ಹೇಳಲಾಗ್ತಿರುವಂತದ್ದು. ಏನೀಕೆ ಭಿಕ್ಷೆಯನ್ನ ಬೇಡ್ತಾ ಇದ್ಲು, ಕಳೆದ 5-6 ವರ್ಷಗಳಿಂದ ಈಕೆಯನ್ನ ಯಾರು ನೋಡ್ಕೊಳ್ಳಿದ್ರು ಕೂಡ ಈಕೆ ಒಬ್ಬಂಟಿಯಾಗಿ ನಗರದಲ್ಲಿ ಜೀವನ ಸಾಗಿಸ್ಕೊಂಡು ಭಿಕ್ಷೆಯನ್ನ ಬೇಡ್ತಿದ್ಲು. ಈಕೆ ಮಂಡ್ಯದ ಗುತ್ತಲು ನಗರದಲ್ಲಿರುವಂತಹ ಒಂದು ಬಡಾವಣೆಯಲ್ಲಿ ವಾಸವಾಗಿದ್ಲು. ಈಕೆ ಹೆಸರು ನೂರ್ ಅಂತ. ಈಕೆ ವಯೋಸಹಜ ಕಾಯಿಲೆಯಿಂದ ಇವತ್ತು ಮೃತಪಟ್ಟ ಬಳಿಕ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಈಕೆಯ ಮನೆಯನ್ನು ಏನು ನೋಡಿದಾಗ ಆಕೆಯ ಮನೆಯಲ್ಲಿದ್ದಂತ ಮೂಟೆಗಳನ್ನ ಹೋಗಿ ಪರಿಶೀಲನೆ ಮಾಡಿದಂತ ವೇಳೆಯಲ್ಲಿ ಇಷ್ಟೊಂದು ಮೊತ್ತದ ಹಣ ಸಿಕ್ಕಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿ ಅಲ್ಲಿನ ಜನರಿಗೆ ಕೂಡ ಸಾಕಾಗಿರುವಂತದ್ದು. ಯಾಕೆಂದ್ರೆ ಮನೆಯಲ್ಲಿ ಆಕೆ ಭಿಕ್ಷೆ ಬೇಡಿ ತಂದಂತ ಎಲ್ಲಾ ಹಣವನ್ನು ಕೂಡ ಮೂಟೆಯಲ್ಲಿ ತುಂಬಿ ಶೇಖರಣೆ ಮಾಡಿದ್ಲು. ಜೊತೆಗೆ ಒಂದು ಮೂಟೆ ಕಾಯಿನ್ ಕೂಡ ಇರುವಂತದ್ದು ನಿಜಕ್ಕೂ ಅಲ್ಲಿದ್ದಂತ ಜನರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಏನು ಈ ಒಂದು ಘಟನೆ ಬಳಿಕ ಆಕೆಯ ಅಂತ್ಯ ಸಂಸ್ಕಾರ ಆದಂತಹ ಸಂದರ್ಭದಲ್ಲಿ ಸ್ಥಳೀಯರು ಮತ್ತೆ ಅಲ್ಲಿನ ಸಂಬಂಧಿಕರೆಲ್ಲರೂ ಕೂಡ ಇದನ್ನ ಅವರ ಸಂಬಂಧಿಕರ ಹಸ್ತಾಂತರ ಮಾಡಿದ್ದಾರೆ. ಹಸ್ತಾಂತರದ ಬಳಿಕ ಏನು ಈ ಸಂಬಂಧಿಕರೆಲ್ಲರೂ ಕೂಡ ಅಲ್ಲಿದ್ದಂತಹ ಹಣವನ್ನು ಹಂಚಿಕೊಂಡಿದ್ದಾರೆ ಆರೋಪ ಕೂಡ ಬಂದಿರುವಂತದ್ದು. ಯಾಕೆಂದ್ರೆ ಆಕೆ ಇದ್ದಂತ ಸಂದರ್ಭದಲ್ಲಿ ಯಾರು ಕೂಡ ಆಕೆಗೆ ಒಂದು ರೀತಿ ಸಹಾಯವನ್ನು ಕೂಡ ಮಾಡಲಿಲ್ಲ, ಒಂದು ತುತ್ತು ಊಟನೂ ಕೂಡ ಕೊಡ್ಲಿಲ್ಲ. ಆಕೆ ಭಿಕ್ಷೆ ಬೇಡಿ ಇಷ್ಟೊಂದು ಹಣವನ್ನು ಸಂಪಾದನೆ ಮಾಡಿಟ್ಟು ಮೃತಪಟ್ಟಿದ್ದಾಳೆ. ಈ ಮೃತಪಟ್ಟ ಬಳಿಕ ಈ ಹಣವನ್ನ ಅವರ ಸಂಬಂಧಿಕರು ಹಂಚಿಕೊಂಡಿರೋದಕ್ಕೆ ಸ್ಥಳೀಯರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ದಾಗ ಯಾರು ಕೂಡ ಬಂದು ನೋಡ್ಲಿಲ್ಲ.
ಸತ್ತಾದ್ಮೇಲೆ ಆಕೆ ಹಣವನ್ನು ಹಂಚ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ ಅನ್ನೋ ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಏನೀಗ ನೂರನ್ನ ಮಹಿಳೆ ಬಳಿ ಇದ್ದಂತ ಇಷ್ಟೊಂದು ಹಣವನ್ನು ನೋಡಿ ಸ್ಥಳೀಯರು ಕೂಡ ಒಂದು ರೀತಿಯಾಗಿ ಶಾಕ್ ಆಗಿರುವಂತದ್ದು. ಯಾಕೆಂದ್ರೆ ಅಷ್ಟೊಂದು ಮೊತ್ತದ ಹಣವನ್ನ ಆಕೆ ಚೀಲದಲ್ಲಿ ತುಂಬಿ ಮನೆಯಲ್ಲಿ ಇಟ್ಕೊಂಡಿದ್ಲು. ಮನೆಯಲ್ಲಿ ಯಾರು ಇಲ್ಲದೆ ಆಕೆ ಮೃತಪಟ್ಟ ಸಂದರ್ಭದಲ್ಲಿ ಆಕೆ ಅಂತ್ಯ ಸಂಸ್ಕಾರದ ಬಳಿಕ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು ನಿಜಕ್ಕೂ ಕೂಡ ಅಲ್ಲಿನ ಜನರಿಗೂ ಕೂಡ ಒಂದು ರೀತಿ ಶಾಕ್ ಆಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು.